ನಮಸ್ಕಾರ. ಇವತ್ತು ನಿಮಗೆ ಹನುಮಾನ್ ಚಾಲಿಸದಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ. ಅದರಲ್ಲಿ ಫಸ್ಟ್ನೇದು ಬಂದೆ ಆತ್ಮವಿಶ್ವಾಸ. ನಿಮಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಸಿಗುತ್ತೆ. ಈ ಕೆಲಸ ನನ್ನ ಕೈಯಿಂದ ಮಾಡೋಕ್ಕಾಗುತ್ತೋ ಇಲ್ಲೋ, ಇದರಿಂದ ನನಗೆ ನಾನು ಇದನ್ನು ಪೂರ್ಣಗೊಳಿಸ್ತೀನ ಅಂತ ಡೌಟ್ ಇರುತ್ತಲ್ಲ, ಅದು ಫಸ್ಟ್ ಕ್ಲಿಯರ್ ಆಗುತ್ತೆ. ನಿಮಗೆ ಮಾಡೇ ಮಾಡ್ತೀನಿ, ನಾನು ಏನೇ ಕೆಲಸ ಕೊಟ್ಟರು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬೆಳೆಯುತ್ತೆ. ಧೈರ್ಯ ಬರುತ್ತೆ ನಿಮಗೆ. ಮತ್ತು ಇನ್ನೊಂದೇನೆಂದರೆ, ಇದರಿಂದ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ. ತಲೆಯಲ್ಲಿ ನಿಮ್ಮ ಹಳೇದೇನೋ ಚಿಂತೆ ಹಿಡ್ಕೊಂಡು ಕೊರಗಿಡ್ಕೊಂಡು ಡೈಲಿ ಕೊರಗ್ತಾ ಇರ್ತಾರಲ್ಲ, ಅದು ನಿಮಗೆ ಕಾಲಕ್ರಮೇಣ ದೂರ ಆಗ್ತಾ ಹೋಗುತ್ತೆ. ಮತ್ತು ಯಾರಾದರೂ ತುಂಬ ಭಯಪಡ್ತಿರ್ತಾರೆ ಒಬ್ಬೊಬ್ಬರು, ರಾತ್ರಿ ಎಲ್ಲಾದರೂ ಹೋಗೋಕ್ಕೆ, ಒಬ್ಬರೇ ಇರೋದಕ್ಕೆ ಸ್ವಲ್ಪ ತುಂಬ ಹೆದರ್ಕೊತಿರ್ತಾರೆ. ಅವ್ರ ಇಲ್ಯೂಷನಲ್ಲೇ ಒಂಥರ ಹೆದರ್ಕೊತಿರುತ್ತೆ. ಅದನ್ನೆಲ್ಲ ದೂರ ಮಾಡುತ್ತೆ, ಖಂಡಿತವಾಗೂ ದೂರ ಮಾಡುತ್ತೆ. ಆದರೆ ಶ್ರದ್ಧೆ ಭಕ್ತಿಯಿಂದ ಇದನ್ನು ಪಠಿಸ್ಬೇಕು, ತುಂಬ ಕ್ಲೀನಾಗಿರಬೇಕು. ಮತ್ತು ಹನುಮಾನ್ ಚಾಲೀಸನ ಒಂದು 41 ದಿನ ನೀವು ಬ್ರಹ್ಮಚಾರಿ ಪಾಲನೆ ಮಾಡ್ಕೊತ ಮನಸ್ಸಲ್ಲಿ ಏನಾದರೂ ಒಂದು ದೃಢ ಸಂಕಲ್ಪ ಇಟ್ಕೊಂಡು ನೀವು ಮಾಡಿದ್ದೇ ಆಗಿದ್ದಲ್ಲಿ, ಅಂದರೆ ನಿಮ್ಮ ಊಟನ ನೀವೇ ತಯಾರಿಸ್ಕೋಬೇಕು. ನಿಮ್ಮ ಏನೇನು ಕೆಲಸ ಇದೆಯಲ್ಲ ನೀವೇ ಮಾಡ್ಕೋಬೇಕು. ನಿಮ್ಮ ಕೆಲಸಗಳನ್ನು, ಊಟನ ನೀವೇ ತಯಾರಿಸ್ಕೋಬೇಕು. ಮತ್ತು ಇದನ್ನು ನೀವು 41 ದಿವಸ ಮಾಡಿದ್ರೆ ಹನುಮಾನ್ ಚಾಲೀಸನ ಕನಸಲ್ಲಿ ಹನುಮಾನ್ ದರ್ಶನ ಅಥವಾ ಒಂದು ಕೋತಿ ದರ್ಶನ ಆಗಿದೆ ಅಂದರೆ ನಿಮಗೆ ಹನುಮಂತ ಆಶೀರ್ವದಿಸಿದ್ದಾನೆ ಅಂತ ಅರ್ಥ ಆಗುತ್ತಂತೆ. ಇದನ್ನು ಒಬ್ಬ ಗುರುಜಿ ಹೇಳಿದರು, ಹಾಗಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಖಂಡಿತ ಒಂದು 41 ದಿವಸ ನೀವು ಒಂದು ಸಂಕಲ್ಪ ಹಿಡ್ಕೊಂಡು ಹನುಮಾನ್ ಚಾಲೀಸನ ಪಠಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ, ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಗೊತ್ತಾಗೇ ಆಗುತ್ತೆ. ಹನುಮಾನ್ ಚಾಲೀಸದಿಂದ ತುಂಬಾ ಪ್ರಯೋಜನಕಾರಿ ವಿಷಯಗಳಿವೆ. ಇದರಿಂದ ನಿಮ್ಮ ರೋಗನೂ ದೂರ ಆಗುತ್ತೆ. ಏನಾದರೂ ಒಂದು ಡಿಸೀಸ್ ಇರುತ್ತಲ್ಲ, ಕಾಲಕ್ರಮೇಣ ಅದರದ್ದು ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ಒಂದು ಹೇಳ್ತೀನಲ್ಲ, ನಿಮ್ಮಲ್ಲೂ ಆ ನಂಬಿಕೆ ಇರಬೇಕು. ಆ ನಂಬಿಕೆ ಇದ್ದಾಗ ಎಲ್ಲನೂ ಪರಿಪೂರ್ಣಗೊಳ್ಳುತ್ತೆ. ಫಸ್ಟ್ ಒಂದು ಸಂಕಲ್ಪ ಮಾಡಿಕೊಳ್ಳ್ರಿ ಊಟದಲ್ಲಿ. ಅಂದರೆ ಇದನ್ನೊಂದು ಸಂಕಲ್ಪ ಮಾಡ್ಕೊಂಡ್ಮೇಲೆ 41 ದಿನ ಹಿಂಗೆ ಹೇಳ್ತೀನಿ ಅಂತ ಸಂಕಲ್ಪ ಮಾಡ್ಕೊತೀರಲ್ಲ, ಆವಾಗ ಯಾವುದೇ ರೀತಿ ಮಾಂಸಾಹಾರ ಸೇವನೆ ಮಾಡಬಾರ್ದು. ಮತ್ತು ಎಣ್ಣೆ ಹೊಡೆಯೋದಾಗಿರಲಿ, ಸಿಗರೇಟ್ ಸೇದೋದು, ಈ ಥರ ಚಟಗಳನ್ನ ಬಿಟ್ಟು ಒಂದು 41 ದಿನ ನೀಟಾಗಿ ಬೆಳಗಿನ ಜಾವ ಒಂದು ಬ್ರಾಹ್ಮಣಿ ಮುಹೂರ್ತದಲ್ಲೇ ನೀವು ಇದನ್ನೇನಾದರೂ ಪಠನೆ ಮಾಡೋದು ತುಂಬ ಲಾಭ ಸಿಗುತ್ತೆ. ನಾನು ಪರ್ಸ್ನಲಿ ಮಾಡಿ ತುಂಬ ಲಾಭ ಪಡ್ಕೊಂಡಿದ್ದೀನಿ. ನನಗೂ ಕೆಲವೊಂದು ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ನಾನು ಗುಣಮುಖ ಆಗಿದ್ದೀನಿ. ಅಂದರೆ ನಾನು ಆಯುರ್ವೇದಿಕ್ ಮೆಡಿಸಿನು ತೊಗೊಂಡಿದ್ದೆ, ಪ್ಲಸ್ ಹನುಮಾನ್ ಚಾಲೀಸನು ಹೇಳಿ ಅದು ಗುಣಮುಖ ಆಗಿದೆ. ಹನುಮಾನ್ ಚಾಲೀಸದಿಂದ ನನಗೆ ತುಂಬ ಒಂಥರ, ನನ್ನದೇ ಎಕ್ಸಾಂಪಲ್ ಕೊಡಬೇಕಂದ್ರೆ, ನಾನು ತುಂಬ ಸ್ಟ್ರೆಸ್ಸಿಂದ ಬಳಲ್ತಾ ಇದ್ದೆ. ಏನಂದರೆ ಅವರೇನಂತಾರೋ ಇವರೇನಂತಾರೋ ತುಂಬ ಸ್ವಲ್ಪ ಸ್ಟ್ರೆಸ್ ಇತ್ತು. ಮತ್ತು ವರ್ಕಿನ್ ಪ್ರೆಷರು, ಬೈತಿದ್ರು. ಇದನ್ನೆಲ್ಲ ನಾನು ತುಂಬ ತಲೆಗೆ ಹಚ್ಕೊಂಡ್ಬಿಟ್ಟಿದ್ದೆ. ಹನುಮಾನ್ ಚಾಲೀಸ ತುಂಬ ಹೆಲ್ಪ್ ಮಾಡ್ತಾನೆ. ಡೈಲಿ ಬೆಳಗ್ಗೆ ಸ್ನಾನ ಮಾಡಿ ದೇವರಿಗೆಲ್ಲ ಕೈ ಮುಗಿದು ನಾನು ಹೇಳ್ಕೊತ ಬರ್ತಿದ್ದೆ. ಅವಾಗ ಕಾಲಕ್ರಮೇಣ ನನಗೆ
ಒಂಥರ ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಟಂಗೆ ಆಗ್ಬಿಟ್ಟಿತ್ತು. ಆರಾಮಾಗಿ ಎಲ್ಲೋದ್ರೂ ಕಾನ್ಫಿಡೆನ್ಸಾಗಿ ಹೋಗ್ತಿದ್ದೆ. ಏನೇ ಬೈದ್ರೂ ಅಷ್ಟು ತಲೆಗೆ ಹಚ್ಚಿಸ್ಕೊತಿದ್ದಿಲ್ಲ ನಾನು. ಯಾಕಂದರೆ ತಿರುಗಿಸಿ ಮಾತಾಡಿದ್ರೆ ನಮ್ಮ ಕೆಲಸ ಹೋಗ್ತಿತ್ತು ಫೋನಲ್ಲಿ. ಹಂಗಾಗಿ ಅದೇ ಹೇಳಿದ್ನಲ್ಲ, ಹನುಮಾನ್ ಚಾಲಿಸದಿಂದ ತುಂಬ ಪ್ರಯೋಜನಗಳಿದೆ. ನೀವು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಯಾರೇ ಸ್ಟಾರ್ಟ್ ಮಾಡಿಲ್ವೋ ನೀವೊಂದು ಸಂಕಲ್ಪ ಇಟ್ಕೊಳ್ರಿ. 41 ದಿನ ಸಂಕಲ್ಪ ಇಟ್ಕೊಂಡು ಮಾಡಿ ಈ ಹನುಮಾನ್ ಚಾಲೀಸ ಪಠಣೆನ. ನಿಮಗೆ ತುಂಬ ಲಾಭ ಸಿಗುತ್ತೆ. ಇನ್ನು ಎಕ್ಸ್ಟ್ರಾ ಲಾಭ ಬೇಕಂದರೆ ಹನುಮಾನ್ ಚಾಲೀಸ ಹೇಳಾದ್ಮೇಲೆ 108 ಬಾರಿ ರಾಮ ರಾಮ ಅಂತ ಜಪನೆ ಮಾಡಿ, ರಾಮನಾಮದ. ಅದರಿಂದನೂ ಕೂಡ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇವತ್ತಿನ ವಿಡಿಯೋ ಇದೇ ಆಗಿತ್ತು. ನಾಳೆ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೊಳ್ಳೆ ದೈವಿಕ ಕಥೆಗಳು ಮತ್ತು ಶಿವಪುರಾಣ, ಗರುಡ ಪುರಾಣ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಹೊಸ ಚಾನಲ್ಲು. ನೀವು ನಮಗೆ ಸಪೋರ್ಟ್ ಮಾಡಿ. ಹೊಸಬ್ರು ಇನ್ನೂ ಮೈಕು ಗೀಕು ಏನಿಲ್ಲ, ಅಷ್ಟೊಂದೆಲ್ಲ ಬಂಡವಾಳ. ಯಾಕಂದರೆ ನನ್ನ ಖರ್ಚು ನೋಡ್ಕೋಬೇಕು. ಮುಂದಿನ ದಿನಗಳಲ್ಲಿ ತರಿಸೋಣ. ನಾನು ಸ್ವಲ್ಪ ಪ್ರೊಫೆಷ್ನಲ್ಲಾಗಿ ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು.